ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮಾಡ್ತಾರೋ ರೆಸಿಪಿ ಇಡ್ಲಿ ಸಾಂಬಾರು, ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರು. ಇಡ್ಲಿ ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದಕ್ಕೆ ಬೇಕಾಗಿರೋ ಸಾಂಬಾರು ತೋರಿಸ್ತಾ ಇದ್ದೀನಿ, ಮಾಡ್ಕೊಳ್ಳಿ. ನೋಡಿ, ಹೆಸ್ರು ಬೇಳೆ ಒಂದು 50 ಗ್ರಾಮ್ ಅಷ್ಟು, ಒಂದು ಟಿಫನ್ ಸ್ಪೂನಲ್ಲಿ ಒಂದು 4ರಿಂದ 5 ಸ್ಪೂನು, ತೊಗರಿಬೇಳೆನೂ 4ರಿಂದ 5 ಸ್ಪೂನು, ಹೆಸ್ರುಬೇಳೆ ನಾನು ಹುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ. ಅಂದರೆ ಒಂಚೂರು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ. ಇಲ್ಲ ಹಸಿದಂದರೆ ಒಂಥರ ಸುಕ್ಲು ಸ್ಮೆಲ್ ಆಗುತ್ತೆ ಅನ್ನೋಂಗೋಸ್ಕರ ಇದನ್ನು ಹುರಿದಿಟ್ಕೊಂಡಿದ್ದೀನಿ. ನೋಡಿ, ಟೊಮೊಟೊ ಇಟ್ಕೊಂಡಿದ್ದೀನಿ, 4 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಮೂಲಂಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಸಣ್ಣ ಈರುಳ್ಳಿ ಸಾಂಬಾರಿಗೆ ಇದು ತುಂಬ ಟೇಸ್ಟ್ ಬರುತ್ತೆ, ಅದು ಹಾಕಿದ್ದೀನಿ, ಇದನ್ನು ಹಾಕಿದ್ದೀನಿ. ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಒಗ್ಗರಣೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಈ ಈರುಳ್ಳಿ, ಸ್ವಲ್ಪ ಟೊಮೊಟೊ ಇಷ್ಟನ್ನು ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆಗೆ ನೋಡಿ, ಒಗ್ಗರಣೆಗೆ ಎಣ್ಣೆ, ಒಣಮೆಣ್ಸಿಕಾಯಿ, ಸಾಸಿವೆ, ಇಂಗು ಇಷ್ಟು ಬೇಕು. ರುಬ್ಕೊಳ್ಳೋಕ್ಕೆ ಕಾಯಿ, ಖಾರದ ಪುಡಿ, ಟೊಮೊಟೊ ಮತ್ತು ಹುಣ್ಸೆಹಣ್ಣು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ತೊಗರಿಬೇಳೆ, ಹೆಸ್ರುಬೇಳೆ, ಮೂಲಂಗಿ ಇಷ್ಟನ್ನು ಬೇಯಕ್ಕೆ ಹಾಕೋಣ ಬನ್ನಿ. ಕುಕ್ಕರ್ ಇಟ್ಟಿದ್ದೀನಿ, ನೀರು ಹಾಕಿದ್ದೀನಿ. ಆವಾಗಲೇ ಹೆಸ್ರುಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಹೆಸ್ರುಬೇಳೆ, ತೊಗರಿಬೇಳೆ ಎರಡೂ ಹಾಕ್ತಾಯಿದ್ದೀನಿ. ನೋಡಿ, ಮೂಲಂಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಅರ್ಧ ಟೊಮೊಟೊ ಬೇಯಕ್ಕೆ ಹಾಕೋಣ, ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕೋಣ, ಅರ್ಧ ಈರುಳ್ಳಿನೂ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. ಈಗ 2 ವಿಷಲ್ ಬರಬೇಕು. 2 ವಿಷಲ್ ಬರೋಷ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ, 3ರಿಂದ 4 ಸ್ಪೂನ್ ಎಣ್ಣೆ. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಒಣಮೆಣ್ಸಿಕಾಯಿ, ಇಂಗು 3 ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇಂಗು, ಸಾಸಿವೆ ಚಟಪಟ ಅಂದಿದೆ, ಒಣಮೆಣ್ಸಿಕಾಯಿ ಮಗ್ಗಿದೆ. ಸಾಂಬಾರು ಈರುಳ್ಳಿ ಅನ್ನೆಲ್ಲ ಹಾಕಿ ಮಗ್ಗಿಸ್ಕೊಳ್ಳೋಣ. ಈಗ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ. ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ, ಮಗ್ಗಿಸ್ತಾ ಇದ್ದೀನಿ ಇದೊಂಚೂರು. ಆಗೋ ತನಕ, ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಬಾಡಿಸ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದನ್ನು ಹೋಟೆಲ್ ಶೈಲಿಯಲ್ಲಿ ಮಾಡುತ್ತಿರುವ ಇಡ್ಲಿ ಸಾಂಬಾರು. ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ, ನಾನೀಗ ಫ್ಲೇಮ್ ಕಡಿಮೆ ಇಟ್ಟಿದ್ಮೇಲೆ ಜೋರು ಮಾಡ್ತಾ ಇದ್ದಾರೆ. ಕುಕ್ಕರ್ ಕೂಗಿದೆ, ಆಫ್ ಮಾಡ್ತಾ ಇದ್ದೀನಿ ನಾನೀಗ. ಈ ಕಡೆ ಈರುಳ್ಳಿ, ಟೊಮೊಟೊ, ಸಣ್ಣ ಈರುಳ್ಳಿ ಎಲ್ಲ ಮಗ್ಗಿದೆ, ಇದನ್ನು ಆಫ್ ಮಾಡ್ತಾ ಇದ್ದೀನಿ ನಾನು. ಅದು ಪ್ರೆಸರ್ಗೆ ಖಾರದ ಉಪ್ಪು, ಮಿಕ್ಸಿಗೆ ಕಾಯಿ, ಟೊಮೊಟೊ, ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬರ್ತೀನಿ. ಪ್ರೆಸರ್ ಹೋಗಿದೆ. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಬೇಳೆ ಮತ್ತು ಈರುಳ್ಳಿ, ಟೊಮೊಟೊ, ಮೂಲಂಗಿ ಇಷ್ಟು ಬೆಂದಿದೆ. ಬೇಳೆ ಸಿಗೋದು ಬೇಡ ಅಂದರೆ ಚೆನ್ನಾಗಿ ಹಿಂಗೆ ಮಸ್ಕೊಬಿಡಿ. ಬೇಳೆ ಸಿಗಂಗಿರಲಿ ಅಂತಂದರೆ ಹಿಂಗೆ ಇದು ಮಾಡಿ. ಸ್ಟವ್ ಹಚ್ಕೊತಾ ಇದ್ದೀನಿ. ನಾನು ಇದೇ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಮತ್ತು ಪಾತ್ರೆ ಏನು ಚೇಂಜ್ ಮಾಡ್ಕೊತಾ ಇಲ್ಲ ನಾನು. ನೋಡಿ, ಹುಣ್ಸೆಹಣ್ಣು ರಸ ಇಟ್ಕೊಂಡಿದ್ನಲ್ಲ ಅಷ್ಟು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ರಸ
ಖಾರ ರುಬ್ಬಿರೋದು ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನೀಗ. ನೋಡಿ, ಖಾರ ಹಾಕಿದ್ಮೇಲೆ ಕೈ ಆಡ್ತಾಯಿದ್ದೀನಿ ನಾನು. ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಸಾರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ನಾನು. ನೋಡಿ, ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ. ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಗ್ಗರಣೆದಾಗ ಮುಗಿಸಿದ್ವಲ್ಲ ಅದನ್ನು ಹಾಕಿದ್ದೀನಿ. ಇವಾಗಲೇ ಸಾಂಬಾರು ತುಂಬ ಸ್ಮೆಲ್ ಗಮ್ಮಂತ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕಿದ್ದೀನಿ. ಈಗ ಬೆಲ್ಲನೂ ಹಾಕ್ತಾಯಿದ್ದೀನಿ ನಾನು, ಒಂಚೂರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಚೂರು ಬೆಲ್ಲ ಹಾಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಗಮ್ ಅಂತ ಇದೆ ಸಾಂಬಾರು ಇವಾಗಲೇ ಆಲ್ರೆಡಿ. ಗಟ್ಟಿ ಇದೆ ಸಾಂಬಾರು, ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಸೌಟ್ ಮೇಲೆಲ್ಲ ಖಾರ ಇದೆ ನೋಡಿ, ಅದ್ರ ಮೇಲೆ ನೀರು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಲೋಟದಷ್ಟು ಹಾಕ್ತಾಯಿದ್ದೀನಿ ನಾನು ನೀರನ್ನ. ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ನೋಡಿ, ಸಾಂಬಾರು ಆಗಿದೆ, ಕುದೀತಾ ಇದೆ ನೋಡಿ ಚೆನ್ನಾಗೆ. ನೋಡಿ, ಕುದೀತಾ ಇದೆ. ಇಡ್ಲಿ ಸಾಂಬಾರು ರೆಡಿ ಇದೆ, ಸಾಂಬಾರು ರೆಡಿ ಇದೆ. ಇವಾಗ ತಿನ್ನೋಣ ಬನ್ನಿ, ಹೀಗೆ ಇಡ್ಲಿ ಜೊತೆಗೆ. ನೋಡಿ, ಸ್ಪಂಜ್ ಮುಟ್ದಂಗೆ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ, ನೋಡಿ ಗೂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಡಿಪ್ ಮಾಡಿ. ಸೂಪರಾಗಿದೆ ಇಡ್ಲಿ ಸಾಂಬಾರು. ನೀವು ಹೇಗಿದೆ ಮಾಡ್ಕೊಂಡು ನೀವು ಹೇಗಿದೆ ಅಂತ ಬಂತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆದಷ್ಟು ವಿಡಿಯೋನ ಶೇರ್ ಮಾಡಿ.